ನುಗ್ಗಿನ ಗೂಂಡಗಳ ಬಗ್ಗೆ ಕ್ರಮ ತಗೊಳ್ಳಿ. ನುಗ್ಗಿನ ಗೂಂಡಗಳನ್ನು ಬಂಧನ ಮಾಡಬೇಕು. ರವಿ ಅವರ ಮೇಲೆ ಹಲ್ಲೆ ಮಾಡಕ್ ಬಂದಿರುವಂತ ಗೂಂಡಗಳನ್ನ ಬಂಧನ ಮಾಡಬೇಕು. ಈ ಸರ್ಕಾರ ಯಾರಿಗೂ ರಕ್ಷಣೆ ಕೊಡೋದಿಲ್ಲ. ಬಾಣಂತಿಯರ ಕೊಲೆ ಮಾಡಿರುವಂತ ಸರ್ಕಾರ ಇದು. ಯಾರಿಗೂ ಸಹಕಾರ ಕೊಡೋದಿಲ್ಲ, ಯಾರಿಗೂ ರಕ್ಷಣೆ ಕೊಡೋದಿಲ್ಲ ಸರ್ಕಾರ. ಹಾಗಾಗಿ ಸಿ ಟಿ ರವಿ ಅವರ ಮೇಲೆ ಆಗ್ತಿರೋಂತ ಈ ಒಂದು ವ್ಯವಸ್ಥಿತ ಷಡ್ಯಂತ್ರಕ್ಕೆ ಧಿಕ್ಕಾರವನ್ನು ಹಾಕ್ತಾ ಇದ್ದಾರೆ. ಮುಂದೆ ವಚನ ಮಾಡುತ್ತ ಸಂಘಟನೆ ಅರೆಸ್ಟ್ ಮಾಡಿದಾರ. ಅರೆಸ್ಟ್ ಮಾಡಿದ್ರ ಮಾತ್ರ ಈಗ ಒಮ್ಮೆ ಆಯ್ತಲ್ಲ. ಸರ್ ನೇರ ಹೊಡೆದಿಗೆ ಬಂದಿಲ್ಲ ಸರ್. ನೇರ ಅಟ್ಯಾಕ್ ಮಾಡಿದ್ದಾರೆ. ಅರ್ಧ ಗಂಟೆ ಇದ್ರು ಸರ್, ನೇರ ಬಂದು ಅಟ್ಯಾಕ್ ಮಾಡಿದ್ದಾರೆ. ನಾನು ಇಲ್ಲಂದ್ರೆ ಅವ್ರಿಗೆ ಹೊಡಿತಿದ್ರು. ಹೆಂಗೆ ಅವ್ರು ಒಳಗಡೆ ಒಮ್ಮೆ ಆಯ್ತು ಅಟ್ಯಾಕ್ ಆಯ್ತು. ಒಮ್ಮೆ ಎರಡನೇ ಬಾರಿ ಇಲ್ಲಿ ಬರ್ತಾರೆ. ಪೊಲೀಸ್ ತನಿಖೆ ನಡೆಸಬೇಕು. ಒಂದು ಸುಳ್ಳು ಆರೋಪ, ಸುಳ್ಳು ಸುದ್ದಿಯನ್ನ ಆಡಿಸುವಂತ ಕೆಲಸವನ್ನ, ಸುಳ್ಳು ಆರೋಪವನ್ನ ಮಾಡುವಂತ ಕೆಲಸವನ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ರು. ನನಗನ್ಸುತ್ತೆ ಅವ್ರ ಕುಟುಂಬಕ್ಕೆ ಇದಕ್ಕೆ ಕಾರಣ ಅಂತ ನನಗನ್ಸುತ್ತೆ. ಅವರ ಪರವಾಗಿ ಜೈಕಾರ ಆಗ್ತಾ ಇದ್ರು, ನನ್ನ ವಿರುದ್ಧ ಧಿಕ್ಕಾರ ಆಗ್ತಾ ಇದ್ರು. ಈ ಕುಮ್ಮಕ್ಕಿನಿಂದಲೇ ಇದೆಲ್ಲ ಮಾಡಿ.